ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಬ್ಬದ ದಿವಸ ಮನೆ ಮುಂದೆ ಹಾಕಿರೋಂಥ ರಂಗೋಲಿಸ್ ಇದು ಹ್ಯಾಪಿ ಯುಗಾದಿ ಅಂತ ಹೇಳ್ಬಿಟ್ಟು ಇದು ಬಂದು ತುಳಸಿ ಗಿಡದ ಹತ್ರ ಹಾಕಿದ್ದಾರೆ. ಇದು ಬಂದು ಮನೆ ಬಾಗಿಲಲ್ಲಿ ಮೈನ್ ಡೋರಲ್ಲಿ ಹಾಕಿರುವಂಥ ರಂಗೋಲೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮ್ಯಾಂಗೋ ಡಿಸೈನಲ್ಲಿ ಹಾಕಿರುವಂಥದ್ದು ರಂಗೋಲೆ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ರಂಗೋಲಿ ಎಲ್ಲನೂ. ಹಾಗೆ ಅವಳು ಬಂದು ಈಗ ಬಾಗಿಲಿಗೆ ರಂಗೋಲಿ ಹಾಕಿ ಅರ್ಶಿನ ಇಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ. ಬನ್ನಿ, ಇವತ್ತು ಅಮ್ಮ ಮನೇಲಿ ಕೂಡ ಯಾವ ಥರ ಹಬ್ಬವನ್ನು ಮಾಡಿದ್ರು ಅಂತ ನನ್ನ ತವ್ರ ಮನೆ ಯುಗಾದಿ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಹೂವೆಲ್ಲ ಹಾಕಿದ್ದಾಳೆ ತಂಗಿ. ಅದೆಲ್ಲ ಆದಮೇಲೆ ಮನೇಲಿ ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಮುಗಿಸ್ಕೊಂಡು ಹೀಗೆ ಗದ್ಮಡ್ಕಲ್ಲಿ ಬಟ್ಟೆ ಎಲ್ಲ ಇಟ್ಟು ಪೂಜೆಯನ್ನು ಮಾಡ್ತಾ ಇರೋವಂಥದ್ದು. ಅಪ್ಪ ಅಮ್ಮ ತಂಗಿ ಮತ್ತು ಅಕ್ಕ ಮಗಳು ಎಲ್ಲರೂ ಇದ್ದಾರೆ. ಅವರು ಇಷ್ಟು ಜನ ಸೇರಿ ಇವತ್ತು ಪೂಜೆ ಮಾಡ್ತಾ ಇರೋದು. ನಾವು ಪ್ರತಿ ವರ್ಷವೂ ಇದೇ ಥರನೇ ಗದ್ಮಡ್ಕಲ್ಲಿ ಬಟ್ಟೆ ಇಟ್ಟು ಪೂಜೆ ಮಾಡ್ತೀವಿ. ಅಜ್ಜಿ ತಾತ ಹೆಸರಿನಲ್ಲಿ ನಾವು ಪ್ರತಿ ವರ್ಷ ನಾವು ಮಾಡುವಂಥದ್ದು ಪೂಜೆಗೆ ಹೋಳಿಗೆ ಮತ್ತು ಅನ್ನ ರಸಮ್ ಎಲ್ಲ ಎಡೆ ಹಾಕಿ ಮನೇಲಿ ಕಾಯಿ ಹೊಡೆದು ಪೂಜೆ ಮಾಡ್ತೀವಿ. ಈ ವರ್ಷವೂ ಪ್ರತಿ ವರ್ಷ ಮಾಡಿದಾಗ ಈ ವರ್ಷವೂ ಮಾಡ್ತಾ ಇದ್ದಾರೆ. ಇಲ್ಲಿ ತಂಗಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಅಕ್ಕನ ಮಗಳು ಅವಳು ಕೂಡ ಇಲ್ಲಿ ಪೂಜೆ ಮಾಡ್ತಾಳೆ. ನಾನು ಬಂದು ಜಾಯಿನ್ ಆಗ್ತೀನಿ, ಈವ್ನಿಂಗ್ ಬಂದು ಜಾಯಿನ್ ಆಗ್ತೀನಿ. ಯಾಕೆಂದರೆ ನಾನು ಅಲ್ಲಿ ಹಬ್ಬ ಮಾಡಿ ಇಲ್ಲಿ ಬರ್ತಾ ಇರೋದಲ್ವ. ಪ್ರತಿ ವರ್ಷ ನಾನು ಅಲ್ಲೇ ಹಬ್ಬ ಮುಗಿಸ್ಕೊಂಡು ಇಲ್ಲಿ ಈವ್ನಿಂಗ್ ಬರ್ತೀನಿ. ಯಾಕಂದರೆ ಬೆಳಗ್ಗೆಗೆ ದೀಪಗಳು ಇರೋದು ಕಾರಣ ನಾವು ಇಲ್ಲಿ ಬರ್ತಾ ಇರೋವಂಥದ್ದು. ಈಗ ತಂಗಿ ಮತ್ತು ಅಕ್ಕನ ಮಗಳು ಎಲ್ಲ ಕೂಡ ಪೂಜೆ ಎಲ್ಲ ಮಾಡಿದ್ದಾರೆ. ಮಾಡಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಗದ್ಮಡ್ಕಲ್ಲಿ ಯಾವ ಥರ ಗದ್ಮಡ್ಕಲ್ಲಿ ನಾವು ಎಡೆ ಹಾಕಿರೋದು ಬಂದು ಹೋಳಿಗೆ ಮತ್ತು ಮೊಸರನ್ನ ಹಾಕ್ತೀವಿ. ಈ ಥರ ಎಡೆ ಹಾಕಿ ನಾವು ಮಾಡೋವಂಥದ್ದು ಪೂಜೆ ನಮ್ಮ ಮನೆಯಲ್ಲಿ. ನಿಮ್ಮ ಮನೇಲಿ ಯಾವ ಥರ ಎಲ್ಲ ಹಬ್ಬ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈಗ ಬಂದು ಮನೇಲಿ ಕೂಡ ಪೂಜೆ ಎಲ್ಲ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಪೂಜೆ ಆಗಿದೆ ನಮ್ಮ ಮನೇಲಿ. ಅಲ್ಲಿ ಬೇವು ಬೆಲ್ಲ ಮತ್ತು ಹೋಳಿಗೆ ಇಟ್ಟು ಪೂಜೆ ಆಗಿದೆ. ಅಮ್ಮ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಳಿಗೆನ ಸುಡ್ತಾಯಿದ್ರು. ನಾನು ಈಗ ಅಮ್ಮ ಹೋಳಿಗೆ ಎಲ್ಲ ಸುಟ್ಟಾಯಿತು. ನಾನು ಆಮೇಲೆ ಈವ್ನಿಂಗ್ 5:30 ಬಂದಮೇಲೆ ಲಾಗ್ ಮಾಡ್ತಾಯಿದ್ರಿ. ಇದು ಬಂದು ನಾನು ಬಂದಾದ್ಮೇಲೆ ಲಾಗ್ ಮಾಡ್ತಾಯಿರೋದು. ತಂಗಿಯವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ನನಗೆ ಪೂಜೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಈಗ ದೇವಸ್ಥಾನಕ್ಕೆ ಬೆಲ್ಲದ ಹಚ್ಚಿನಿಂದ ದೀಪವನ್ನು ಬೆಳಗ್ತೀವಿ. ನಾನ್ ವೆಜ್ ತಿನ್ನದೇ ಇರೋಂಥ ದೇವರಿಗೆ ನಾವು ಈ ಥರ ಬೆಲ್ಲದ ಹಚ್ಚಿನಿಂದ ದೀಪವನ್ನು ಬೆಳಗುವಂಥದ್ದು. ನಾನ್ ವೆಜ್ ತಿನ್ನೋ ದೇವರಿಗೆ ತಂಬಿಟ್ಟು ಮಾಡ್ತೀವಿ. ತಂಬಿಟ್ಟು ಮಾಡಿ ನಾಳೆ ಕುರಿ ಹೊಡೆದು ಪೂಜೆ ಮಾಡ್ತೀವಿ. ಅದನ್ನ ವಿಡಿಯೋ ನಾಳೆ ಬರುತ್ತೆ. ಇವತ್ತು ಯುಗಾದಿ ಹಬ್ಬದ ವಿಡಿಯೋ ಬರ್ತಾ ಇದೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈಗ ದೀಪಗಳೆಲ್ಲ ಎತ್ಕೊಂಡು ನಾವು ಪೂಜೆಗೆ ಅಂತೇಳಿ ಹೊರಟಿರೋದು. ತಂಗಿ, ನಾನು, ಮಗಳು ಮತ್ತು ಅಕ್ಕನ ಮಗಳು ಇಷ್ಟು ಜನ ಹೋಗ್ತಾ ಇದ್ವಿ. ಅಕ್ಕನ ಮಗ ಬರ್ತಾ ಅಂದವೆ. ಈಗ ಮಗ ಮಲಗಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋಂಥದ್ದು. ಇಲ್ಲಿ ಹೊರಟಿದ್ವಿ ಇನ್ನೇನು ದೀಪಗಳನ್ನ ಎತ್ಕೊಂಡು ಹೊರಟಿರೋಂಥದ್ದು. ನೋಡಿ ಈ ಥರ ನಾವು ದೀಪಗಳನ್ನ ಎತ್ಕೊಂಡು ಹೋಗ್ತಾ ಇರೋವಂಥದ್ದು. ದೇವಸ್ಥಾನ ಹತ್ರ ಹೋಗಿದ್ವಿ. ಫಸ್ಟು ಹೋಗಿರೋದು ಬಂದು ವಿಘ್ನೇಶ್ವರಂಗೆ ಹೋಗಿ ಬೆಲ್ಲಚಿನಿಂದ ದೀಪವನ್ನು ಆರತಿ ಬೆಳಗಿ ಆಮೇಲೆ ನೆಕ್ಸ್ಟು ಬೇರೆ ದೇವಸ್ಥಾನಕ್ಕೆ ಹೋಗುವಂಥದ್ದು. ಈಗ ತಂಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ. ಇನ್ನೇನು ಗಡ್ಡೆ ಪೂಜೆ ಎಲ್ಲ ಆದಮೇಲೆ ಇನ್ನು ಬೆಲ್ಲದಚ್ಚಿನಿಂದ ಆರತಿಯನ್ನು ಮಾಡ್ತಾ ಇರೋದಂಥದ್ದು. ಆರತಿ ಎಲ್ಲ ಮಾಡಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ಆಂಜನೇಯ, ಕೃಷ್ಣ ಎಲ್ಲ ಇದೆ. ಮನೆಯಲ್ಲಿ ಮುಂದೆ ಹೋಗ್ತೀನಿ. ತಂಗಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ಲು, ನಾನು ಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕೃಷ್ಣ ಎಷ್ಟು ಸುಂದರವಾಗಿದೆ ಅಂದರೆ ತುಂಬಾ. ನಮ್ಮೂರಿನಲ್ಲಿ ಹರೇ ರಾಮ ಹರೇ ಕೃಷ್ಣ ಭಜನೆಯನ್ನು ಮಾಡ್ತಾರೆ. ಪ್ರತಿ ದಿವಸ ಕೃಷ್ಣಗೆ ನೈಟು 7:30 ಟೈಮಲ್ಲಿ ಭಜನೆ ಪೂಜೆ ಎಲ್ಲ ನಡೆಯುತ್ತೆ ನಮ್ಮೂರಿನಲ್ಲಿ. ಪ್ರತಿ ದಿವಸ ನಡೆಯುವಂಥದ್ದು. ಅವರು ಇಲ್ಲಿ ಚಿಕ್ಕದ ಗುಡಿಯನ್ನು ಕಟ್ಕೊಂಡಿದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ನಾವು ಮದುವೆಗೆ ಮುಂಚೆ ಭಜನೆ ಪೂಜೆ ಎಲ್ಲ ಅಂತ ಹೇಳಿ ಹೋಗ್ತಾ ಇದ್ವಿ. ಹರೇ ರಾಮ ಹರೇ ಕೃಷ್ಣ ಭಜನೆ ಅಂತೂ ತುಂಬಾ ಚೆನ್ನಾಗಿರ್ತಾಯಿತ್ತು. ನಾವು ಕೂಡ ರಾಮಕೋಟಿ ಎಲ್ಲ ಬರಿತಿದ್ವಿ, ಬುಕ್ಸ್ ಎಲ್ಲ ಬರಿತಾ ಇದ್ವಿ. ಇಲ್ಲಿ ಮಂತ್ರಗಳನ್ನ ಬರೆದು ಹಾಕಿದ್ದಾರೆ. ಯಾವ ಥರ ಮಂತ್ರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿಯೊಂದು ಮಂತ್ರವನ್ನು ಹೇಳಿದ್ದಾರೆ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ರಾಮನಾಮವನ್ನು ನೆನೆದು ಆಮೇಲೆ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಇರುವಂಥದ್ದು. ಮತ್ತು ಪ್ರತಿ ವರ್ಷವೂ ಶ್ರೀರಾಮನವಮಿ ಹಬ್ಬಕ್ಕೆ ತುಂಬಾ ಭಜನೆ ಪೂಜೆ ಎಲ್ಲ ನಡೆಯುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡುವಂಥದ್ದು. ನಮ್ಮ ಫ್ರೆಂಡ್ಸ್, ಈಗ ನಾನು ಮುಗಿಸ್ಕೊಂಡು ಆಂಜನೇಯ ಗುಡಿಗೆ ಹೋಗಿದ್ದೀನಿ. ಇಲ್ಲಿ ಬಂದು ಆಂಜನೇಯ ದೇವಸ್ಥಾನ, ನಮ್ಮೂರಲ್ಲಿರುವಂಥ ಆಂಜನೇಯ ದೇವಸ್ಥಾನ ಇದು. ಇಲ್ಲಿ ತಂಗಿ ಈಗ ಪೂಜೆ ಎಲ್ಲ ಮಾಡಿದರೆ ಎಲ್ಲರೂ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಈಗ ತಂಗಿ ಮಗಳು ಅಕ್ಕನ ಮಗಳು ಎಲ್ಲ ಆರತಿ ಮಾಡ್ತಾಯಿದ್ದಾರೆ ದೇವರಿಗೆ. ನೋಡ್ತಾ ಇರ್ಬೋದು ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮೂರಲ್ಲಿರುವಂಥ ದೇವಸ್ಥಾನಗಳನ್ನ ಪ್ರತಿಯೊಂದು ಈಗ ನೋಡಿಸ್ತೀನಿ ನಾನೀಗ. ಕೃಷ್ಣ, ಆಂಜನೇಯ, ನವಗ್ರಹಗಳು ಇವೆಲ್ಲ ದೇವಸ್ಥಾನ ನೋಡಿಸ್ತೀನಿ. ನಿಮ್ಗೆ ಯಾವ ದೇವಸ್ಥಾನ ತುಂಬ ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ನನ್ನ ಚಾನಲ್
ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಬನ್ನಿ. ನೆಕ್ಸ್ಟ್ ನಾವು ಬಂದಿದ್ದು ನವಗ್ರಹಗಳ ದೇವಸ್ಥಾನಕ್ಕೆ. ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ವಿ, ಈವ್ನಿಂಗ್ ಅಲ್ವಾ, ಯಾಕಂದರೆ ಎಲ್ಲರೂ ಬಂದು ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಯಾಕಂದರೆ ಮೊದಲೆಲ್ಲನೂ ಹಬ್ಬ ಮುಗಿದ ತಕ್ಷಣ ಎಲ್ಲರೂ ಒಂದು ಒಟ್ಟಿಗೆ ಬಂದು ಮಾಡ್ತಾಯಿದ್ವಿ. ತುಂಬ ಗಜಿಬಿಜಿ ಅನ್ನಿಸ್ತಾಯಿತ್ತು, ಯಾಕಂದರೆ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಪೂಜೆ ಅಷ್ಟು. ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇರ್ತಾಯಿತ್ತು. ಈಗ ಆಗಾಗ ಬಂದು ಮಾಡ್ಕೊಂಡು ಹೊರಟೋಗ್ತೀವಿ. ಆವತ್ತಿನ ದಿವಸ ಬಂದು ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಒಂದೇ ಸಲ ಏನೂ ಬರೋದಿಲ್ಲ, ಒಬ್ಬೊಬ್ಬರು ಬಂದು ಮಾಡ್ಕೊಂಡು ಹೋಗ್ತಾಯಿರ್ತೀವಿ. ಈಗೆಲ್ಲ ಬಂದು ಮಾಡೋಗಿದ್ದಾರೆ. ನಾವು ಸ್ವಲ್ಪ ಬರೋದು ಲೇಟ್ ಆಯ್ತದ, ಇನ್ನೂ ಬರ್ತಾನೆ ಇದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಈಗ ನವಗ್ರಹಗಳಿಗೆ ಪೂಜೆ ಮುಗಿಸ್ಕೊಂಡು ನಾನು ಕೂಡ 3 ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ, ಓಂಶಕ್ತಿ ದೇವಸ್ಥಾನಕ್ಕೆ ಹೋಗೋಣ. ಈಗ ಇಲ್ಲೂ ಕೂಡ ಪೂಜೆ ಎಲ್ಲ ಇಲ್ಲಿ ಪೂಜೆ ಎಲ್ಲ ಮುಗೀತು ತಂಗಿ, ಮಂಗಳಾರತಿ ಎಲ್ಲ ಮಾಡಾಯಿತು. ಈಗ ಪೂಜೆ ಮುಗಿಸ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟು ರಾಮನ ದೇವಸ್ಥಾನಕ್ಕೆ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ರಾಮನ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಮಗೆ ತುಂಬ ಇಷ್ಟವಾಗಿದ್ದು ರಾಮ ದೇವಸ್ಥಾನ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಸ್ಯಾಟರ್ಡೇ ಇಲ್ಲಿ ಭಜನೆ ಪೂಜೆ ಎಲ್ಲನೂ ನಡೀತಿತ್ತು. ಆ ಕಾಲದಲ್ಲಿ ಪ್ರತಿ ವಾರಕ್ಕೆ ಒಬ್ಬೊಬ್ಬರು ಪೂಜೆನ ಮಾಡಿಸ್ತಾಯಿದ್ರು ಈ ದೇವಸ್ಥಾನದಲ್ಲಿ. ತುಂಬಾ ಚೆನ್ನಾಗಿರ್ತಾಯಿತ್ತು. ಸ್ಯಾಟರ್ಡೇ ಬಂತಂದರೆ ಪೂಜೆಗೆ ಪ್ರಸಾದಕ್ಕೆ ಅಂತೇಳಿ ಎಲ್ಲ ಬರ್ತಾಯಿದ್ವಿ ನಾವಿಲ್ಲಿ. ದೇವಸ್ಥಾನದಲ್ಲಿ ನೈಟ್ ಪೂಜೆ ಇದೆ, ಹಾಗಾಗಿ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಓಂಶಕ್ತಿ ದೇವಸ್ಥಾನಕ್ಕೆ. ನಿಮ್ಗೆ ರಾಮ ದೇವಸ್ಥಾನ ಎಲ್ಲ ಇಷ್ಟ ಆಗಿದೆ ಅಲ್ವಾ? ಹಾಗೆಯೇ ಈಗ ಬಂದಿದ್ದು ನಾವು ಓಂಶಕ್ತಿ ದೇವಸ್ಥಾನಕ್ಕೆ. ಇಲ್ಲಿ ಬಂದು ಈಗ ಇಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಹೋಗ್ತಾ ಇರೋಂಥದ್ದು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಮನೆಗೆ ಬರೋಷ್ಟರೊಳಗೆ ಮಗ ಮಲಗಿಸ್ಬಿಟ್ಟು ಹೋಗಿದ್ವಿ. ಅವನು ಎದ್ದುಬಿಟ್ಟಿದ್ದೆ, ಗಲಾಟೆ ಮಾಡ್ತಾಯಿದ್ದಂತೆ. ಹಾಗೆ ಅಕ್ಕನ ಮಗನೂ ಕೂಡ ಬಂದಿದ್ದಾನೆ. ಅವ್ನು ಕರ್ಕೊಂಡು ದೇವಸ್ಥಾನ ಹತ್ರ ಹೋಗಿ ನಮ್ಮನ್ನು ಹುಡುಕೊಂಡು ಮತ್ತೆ ಮನೆಗೆ ಬರ್ತಾಯಿದ್ದಾರೆ. ಅವರು ಆ ದೇವಸ್ಥಾನ ಹತ್ರ ಹೋಗಿದ್ರೆ ನಾವು ಮನೆಗೆ ಬಂದುಬಿಟ್ಟಿದ್ವಿ. ಬಟ್ ಬೇರೆ ರೋಡಲ್ಲಿ ಮಿಸ್ ಆಗಿ ಬಂದ್ವಿ. ಅಷ್ಟರಲ್ಲಿ ಬಂದಮೇಲೆ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ, ಎಲ್ಲ ಕಾಮಿಡಿ ಮಾಡ್ತಾಯಿದ್ರು. ಹಾಗೆ ಮಾತುಗಳು ಎಲ್ಲ ಹಾಯ್ ಹೇಳ್ತಾಯಿದ್ರು. ಅಕ್ಕನ ಮಗ ಮತ್ತು ಮಗಳು ಎಲ್ಲರೂ ಅಷ್ಟೇ ಹಾಯ್ ಹೇಳ್ತಾಯಿದ್ರು. ಈಗ ಮಗನಿಗೆ ಹಾಯ್ ಹೇಳು ಅಂತ ಹೇಳಿದ್ರೆ ಅವನು ಮಾತಾಡ್ತಾ ಇಲ್ಲ. ತಂಗಿ ಮಗನಿಗೆ ಏನು ಹೇಳ್ತಾಯಿದ್ದೆ, ಈ ಸಲ SSLC ಎಕ್ಸಾಮ್ ಬರೆದಿದೆ, ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನಾವು ನೆಕ್ಸ್ಟ್ ಮಾಡ್ತಾ ಇರೋದು ಬೆಳಗ್ಗೆಗೆ ದೀಪಗಳು. ನಮ್ಮ ಊರಲ್ಲಿ ಹೊಸ್ದಡ್ಕು ಬಂದು ದೀಪಗಳು ಮಾಡ್ತೀವಿ. ಈಗ ನಾವು ದೀಪ ಮಾಡೋದಕ್ಕೆ ಏನು ತಂಬಿಟ್ಟು ಮಾಡ್ತಾಯಿದ್ದಾರಲ್ವ, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅಮ್ಮ ಮಾಡ್ತಾಯಿದ್ದಾರೆ. ನಾನು ಅದನ್ನ ಕ್ಯಾಚ್ ಮಾಡ್ತಾಯಿದ್ದೆ, ವಿಡಿಯೋ ಕ್ಯಾಚ್ ಮಾಡ್ತಾಯಿದ್ದೆ. ಈಗ 1 ಲೋಟ ಅಕ್ಕಿಗೆ ಅರ್ಧ ಲೋಟ ಬೆಲ್ಲವನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ವಾಟರ್, ಸ್ವಲ್ಪನೇ ಕಮ್ಮಿಯಾಗಿ ವಾಟರನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಬೆಲ್ಲ ಚೆನ್ನಾಗಿ ಕರಗಿ ಕುದೀತಾ ಇರುತ್ತಲ್ವ, ಆ ಥರ ಬೆಲ್ಲ ಕುದಿಯುವಾಗ ಅಕ್ಕಿ ಹಿಟ್ಟನ್ನು ನಾವು ತೊಗೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ವಿ. ಅದಕ್ಕೆ ಏಲಕ್ಕಿ ಪೌಡರು ಮತ್ತು ಕಡಲೆ ಬೀಜ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಂಡು ಬಿಸಿ ಮಾಡಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ತೆರಿಯಾಗಿ. ಅದ್ರ ಜೊತೆಗೆ ಒಣಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗೆಲ್ಲ ನಾರ್ಮಲ್ ತಂಬಿಟ್ಟು ಮಾಡೋದ್ರಿಂದ ಯಾರೂ ತಿನ್ನೋದಿಲ್ಲ. ಈ ಥರ ಹಾಕಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಕಾರಣಕ್ಕೆ ಈ ಥರ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ತಿರೋದು ಚೆನ್ನಾಗಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ವಿ. ನಾವು ಫಸ್ಟ್ ಒಂದು ಟೈಮ್ ತಂಬಿಟ್ಟನ್ನು ಮಾಡಿದ್ವಿ, ಮತ್ತೆ 2ನೇ ಟೈಮ್ ಮಾಡ್ತಾ ಇರೋವಂಥದ್ದು. 2ನೇ ಟೈಮ್ ಮಾಡಬೇಕಾದ್ರೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಮಾಡಿದ್ವಿ ತೋರಿಸ್ತಾ ಇದ್ದೀನಿ. ಅಮ್ಮ ನೋಡಿ ಫಸ್ಟೆಲ್ಲ ಮಾಡಿಟ್ಟಿದ್ದಾರೆ. ನಾವು ಬಂದು 13 ದೇವರಿಗೆ ದೀಪಗಳನ್ನು ಮಾಡ್ತಾ ಇರೋದು. ನಮ್ಮೂರಲ್ಲಿ 13 ದೇವರಿಗೆ ದೀಪಗಳನ್ನು ಬೆಳಗ್ತೀವಿ. ನಾಳೆ ಬೆಳಗ್ಗೆ ಬರುತ್ತೆ ಲಾಗೋದು, ಹೊಸ್ದಡ್ಕೋ ದಿವಸ ಯಾವ ಥರ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಈಗ ಅಮ್ಮ ತಂಬಿಟ್ಟೆಲ್ಲ ಮೊದಲೇ ಮಾಡಿಟ್ಟಿದ್ವಿ. ಇದು 2ನೇ ಟೈಮು ಮಾಡ್ತಾ ಇರೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿಟ್ಟೆಲ್ಲೂ ಕಾಣ್ತಾ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ಕಲ್ಲ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತೊಳಸ್ತೀವಿ. ಮುದ್ದೆ ಥರ ತೊಳಸ್ತಾರಲ್ವ, ಆ ಥರ ತೊಳಸಿ ಈ ಥರ ಉಂಡೆಯನ್ನು ಮಾಡಿ ಇಡುವಂಥದ್ದು. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಇಷ್ಟೊಂದು ತಂಬಿಟ್ಟನ್ನು ಮಾಡಿದ್ವಿ. 13 ದೇವರಿಗೆ ಮಾಡುವಂಥ ತಂಬಿಟ್ಟಿದ್ದು. ಇಲ್ಲಿ ಪೂಜೆಗೆ ಬೆಳಗ್ಗೆ ಮಾರ್ನಿಂಗ್ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಗೆಜ್ಜೆ ಬತ್ತಿ ಇರ್ಬೋದು, ಅಗರಬತ್ತಿ, ಅರಿಶಿನ ಕುಂಕುಮ ಎಲ್ಲ ಪ್ಯಾಕೆಟ್ ಮಾಡಿ ಇಟ್ಕೊಂಡಿದ್ವಿ. ಬೇವಿನ ಸೊಪ್ಪು, ಪೂಜೆಗೆ ಮೈನ್ ಇರೋದು ಬೇವಿನ ಸೊಪ್ಪು ಅಲ್ವಾ, ಹಾಗಾಗಿ ಫ್ರೆಂಡ್ಸ್ ಹಬ್ಬದ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿದೆ. ಆ ಕಾರಣಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನಾಳೆ ವಿಡಿಯೋ ಬರುತ್ತೆ. ನಾಳೆ ಹೊಸ್ದಡ್ಕಲ್ವಾ, ನಾಳೆ ಎಲ್ಲ ಏನಾಗುತ್ತೆ ಅಂತ ತೋರಿಸ್ತೀನಿ. ಇವತ್ತು ನಿಮ್ಮ ಮನೇಲಿ ಯಾವ ಥರ ಎಲ್ಲ ಹಬ್ಬ ಆಚರಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಮಾಡುವಂಥ ಹಬ್ಬನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ.
ಫ್ರೆಂಡ್ಸ್ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮರೆಯದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.